ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಟನ್ ಡ್ರೈ ಫ್ರೈ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂದು ನೋಡ್ಕೊಳ್ಳೋಣ. ಇದು ತುಂಬ ಸಿಂಪಲಾಗಿ ಮತ್ತು ಟೇಸ್ಟಿಯಾಗಿ ಇರುತ್ತೆ. ನಾವು ಒಂದು ಕುಕ್ಕರ್ಗೆ ಅರ್ಧ kg ಮಟನ್ನ ನಾನು ತೊಗೊಂಡಿದ್ದೀನಿ ತೊಳೆದು. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ಧನಿಯಾ ಪುಡಿ, ಒಂದು ಸ್ಪೂನ್ ಖಾರ ಪುಡಿ, ಸ್ವಲ್ಪ ಅರಿಶಿನ, ಒಂದು ಸ್ಪೂನ್ ಜೀರಿಗೆ ಪುಡಿ, ಒಂದು ಸ್ಪೂನ್ ಪೆಪ್ಪರ್ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ. ಇದಕ್ಕೆ ನಾವು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಸಾಕು, ಮಟನ್ ಅದರಲ್ಲೇ ಬೇಯ್ತದೆ. ಇದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ರೀತಿಯಾಗಿ ಕಲಿಸ್ಬಿಟ್ಟು ಇದನ್ನು 10 ವಿಸಿಲ್ನ ಬಿಡೋಣ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು 1/4 ಭಾಗ ಶುಂಠಿನ ಈ ರೀತಿಯಾಗಿ ಉದ್ದುದ್ದಕ್ಕೆ ನಾನು ಹೆಚ್ಚಿಕೊಂಡು ಇದಕ್ಕೆ ಹಾಕ್ಕೊತಿದ್ದೀನಿ. ಮತ್ತು ಒಂದು 3 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ರಸಮ್ಗೆ, ದಾಲ್ಗೆ ಎಲ್ಲಕ್ಕೂ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಟೊಮೊಟೊನ ಹಾಕ್ಕೊಳ್ಳೋಣ. ನಾನು ಒಂದು ಟೊಮೊಟೊನ ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳಕ್ಕೊಂತಿದ್ದೀನಿ. ನೀವು ಜಾಸ್ತಿ ಅಂದರೆ ನಾನು ಇವಾಗ ಅರ್ಧ kgಕ್ಕೆ ಇಷ್ಟು ಹಾಕ್ಕೊತಿದ್ದೀನಿ. ನೀವು 1 kg 2 kg ಅಥವಾ 3 kg ಮಾಡ್ಕೊಳ್ಳುವಾಗ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಬೇಯಿಸಿಟ್ಕೊಂಡಿರುವಂಥ ಮಟನ್ ಹಾಕ್ಕೊಳ್ಳೋಣ. ನೋಡಿ, ನಾನು ಹಾಕಿರೋ ನೀರೆಲ್ಲ ಇನ್ನಿಷ್ಟೇ ನೀರಿರೋದು. ಸೊ ಈ ನೀರೆಲ್ಲ ಹೀರ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೊಳ್ಳೋಣ. ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಕೈ ತೆಗೆಯೋದಾಗಿ ನಾವು ಫ್ರೈ ಮಾಡ್ಕೊತಾ ಇರಬೇಕು. ಈ ನೀರೆಲ್ಲ ಹೋಗೋವರೆಗೂ, ಅದು ಡ್ರೈ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ತುಂಬಾ ಸಿಂಪಲ್. ಆಲ್ಮೋಸ್ಟು ಇದು ಡಿಶ್ಶೇ ಮುಗಿಯೋಕ್ಕೆ ಬಂತು. ನಾವು ಈ ರೀತಿ ಮಾಡ್ಕೊಂಡು ನೋಡಿ, ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗ ಕೂಡ ಆಗುತ್ತೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ನೋಡಿ, ಎಲ್ಲ ಡ್ರೈ ಆಗಿದೆ, ಕೆಳಗಿರೋದು ಸ್ವಲ್ಪ ಆಯಿಲ್ ಅಷ್ಟೇ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ 3 ಮೆಣಸಿನ್ಕಾಯಿನ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಇದನ್ನು ಸಹ ಒಂದು 5 ನಿಮಿಷ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿನ ಫುಲ್ಲು ಫ್ರೈ ಮಾಡಬೇಕನ್ನೋದೇನಿಲ್ಲ. ಒಂದು ಅರ್ಧ ಭಾಗ ಹಸಿಮೆಣ್ಸಿನ್ಕಾಯಿ ಬೆಂದರೆ ಸಾಕು. ಈ ಹಸಿಮೆಣ್ಸಿನ್ಕಾಯಿ ಮೇಯ್ನಾಗಿ ಟೇಸ್ಟ್ ಕೊಡೋದು. ನೋಡಿ, ಯಾವ ರೀತಿಯಾಗಿ ರೆಡಿಯಾಗಿದೆ. ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.